ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಶೇಷ ಏನಂದರೆ 2026-27ನೇ ಸಾಲಿನಲ್ಲಿ ಅರಣ್ಯ ಇಲಾಖೆಯಲ್ಲಿ ಪೋಸ್ಟನ್ನು ಬಿಡುಗಡೆ ಮಾಡಲಾಗಿದೆ. ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಈಗ ಬೆಂಗಳೂರು ವೃತ್ತಿಯಲ್ಲಿ ಖಾಲಿ ಇರುವ 80 ಅರಣ್ಯಗಳ ವೀಕ್ಷಕರ ಗ್ರೂಪ್ ಡಿ ಹುದ್ದೆಗಳು ಖಾಲಿ ಇವೆ ಮತ್ತು ನೇರ ನೇಮಕಾತಿ. ಇದು 10ನೇ ತರಗತಿ ಮೇಲೆ ನೇರ ನೇಮಕಾತಿಯಾಗಿ ಆಯ್ಕೆ ಮಾಡಲಾಗಿದೆ ಮತ್ತು ವಿಧಾನವನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿಧಾನ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಅರ್ಜಿ ಭರ್ತಿ ಮಾಡುವ ಮೊದಲು ಅಭ್ಯರ್ಥಿಗಳಿಗೆ ಈ ಅಧಿಸೂಚನೆಯಲ್ಲಿ ಸೂಚನೆ, ನಿರ್ದೇಶನ ಹಾಗೂ ಷರತ್ತುಗಳನ್ನು ಅಲ್ಲದೆ ಈ ಅಧಿಸೂಚನೆಗಳೊಂದಿಗೆ ಲಗತ್ತಿಸಿದ ಸರ್ಕಾರದ ಅಧಿಸೂಚನೆ ಬಿಡುಗಡೆ ಮಾಡಲಾಗಿದೆ. ಹಾಗೆ ಈ ಅಪ್ಲಿಕೇಶನ್ಗೆ ಏನೇನು ಕುರಿತು ಬೇಕಾಗಿರುವಂಥ ಈ ವಿಡಿಯೋಲಿ ತಿಳಿಸಿಕೊಡಲಾಗುವುದು. ಅರ್ಜಿ ಸಲ್ಲಿಸುವ ದಿನಾಂಕ ಪ್ರಾರಂಭವಾಗುವುದು 1/8/2026. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 31/8/2026 ಮತ್ತು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 2/9/2026. ಅಂದರೆ 2-3 ದಿನ ಕಾಲಾವಕಾಶ ಇರುತ್ತೆ ಅರ್ಜಿಯ ಶುಲ್ಕವನ್ನು ಪಾವತಿಸಲು. ಮತ್ತು ಅರ್ಜಿ ಶುಲ್ಕ ಪಾವತಿಸಲು ಪುರುಷರಿಗೆ 200, ಮಹಿಳಾ ಅಭ್ಯರ್ಥಿಗೆ 100 ಹಾಗೂ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಪುರುಷರಿಗೆ 100 ರೂಪಾಯಿ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 50. ಸರ್ಕಾರದ ಈ ಬಾರಿ ಅಂಗವಿಕಲರ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. 2016 ದಿನಾಂಕ 28/12/2016 ಸುತ್ತೋಲೆ ಪ್ರಕಾರ. ಹಾಗೆ ಏಜ್ ನೋಡಬೇಕಾದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 2A, 2B, 2A, 3B ಗರಿಷ್ಠ ಅಂದರೆ 40 ವರ್ಷ ತನಕ ಅವಕಾಶವಿದೆ. ಹಾಗೆ ಮತ್ತು 2A, 2B ಅವರಿಗೆ 42 ವರ್ಷ ಕಾಲ ಅವಕಾಶ ಇದೆ. ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಗರಿಷ್ಠ 43 ವರ್ಷಗಳವರೆಗೂ ಅಪ್ಲಿಕೇಶನನ್ನು ಹಾಕುವ ಅವಕಾಶ ಇದೆ. ನೇಮಕಾತಿ ಆಯ್ಕೆ ವಿಧಾನ ಇದು ಡೈರೆಕ್ಟು SSLC ಮಾರ್ಕ್ಸ್ ಕಾರ್ಡ್ ಮೇಲೆ 10th ಮಾರ್ಕ್ಸ್ ಮೇಲೆ ಈ ಹುದ್ದೆಯನ್ನು ಆಯ್ಕೆ ಮಾಡಲಾಗಿದೆ. ಅಂಕಗಳನ್ನು ನೋಡಬೇಕಾದ್ರೆ 1.2 ರೇಷೋ ಪ್ರಕಾರ ಇಲ್ಲಿ ಆಯ್ಕೆಯನ್ನು ಮಾಡ್ಕೋತಾರೆ. ಹುದ್ದೆ ಅಭ್ಯರ್ಥಿಗಳು ಅನುಪಾತ, ಶಾರೀರಿಕ ಮಾನದಂಡನ ಪರೀಕ್ಷೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು, ದೈಹಿಕ ತಾಳ್ಮೆ ಪರೀಕ್ಷೆ, ಫಿಸಿಕಲ್ ಎಂಡೋರ್ಸ್ ಟೆಸ್ಟು, ದೈಹಿಕ ಕಾರ್ಯ ಸಾಮರ್ಥ್ಯ, ಫಿಸಿಕಲ್ ಎಫಿಷಿಯನ್ಸಿ ಪರೀಕ್ಷೆಗೆ ಅಭ್ಯರ್ಥಿಗಳಿಗೆ ವೃತ್ತ ಮಟ್ಟದ ಅರ್ಹತಾ ಪಟ್ಟಿಯನ್ನು ಸಿದ್ಧಪಡಿಸಿ ಪರೀಕ್ಷೆಗಳನ್ನು ಕುರಿತು ದಿನಾಂಕ ಕಾಲಕ್ಕೆ ಕರ್ನಾಟಕ ಅರಣ್ಯ ಇಲಾಖೆ ಅಧಿಕೃತ ಜಾಗೃತಿ. ಇಲ್ಲಿ ಎಲ್ಲ ಫಿಸಿಕಲ್ ಹಾಗೂ ಎಲ್ಲ ತರಹದ ದೈಹಿಕ ಟೆಸ್ಟ್ಗಳನ್ನು ತಗೊಳ್ತಾರೆ. ಹಾಗೆ ಯಾವುದಪ್ಪ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಈ ಎಲ್ಲ ಟೆಸ್ಟ್ಗಳನ್ನು ಸಿದ್ಧಪಡಿಸಿ ಪರೀಕ್ಷೆಗಳಿಗೆ ಕುರಿತು ಪರೀಕ್ಷೆಗಳ ಆದಮೇಲೆ ಇವೆಲ್ಲ ಟೆಸ್ಟ್ಗಳನ್ನು ಒಂದೊಂದಾಗಿ ಹೇಳ್ತಾರೆ. ಹೌದಾ, ಡೇಟನ್ನು ತಾತ್ಕಾಲಿಕ ಹಾಗೆ ಇಲ್ಲಿ ಡೇಟ್ಗಳನ್ನು ನೀಡುತ್ತಾರೆ. ಹಾಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದರೆ ಏನಪ್ಪ ಫಿಸಿಕಲ್ ಇರುತ್ತೆ ಅಂದರೆ ಪುರುಷರ ಅಭ್ಯರ್ಥಿಗಳಿಗೆ ಎತ್ತರ 163 ಸೆಂಟಿಮೀಟರ್ ಫಿಕ್ಸ್ ಇರಬೇಕು. ಕನಿಷ್ಠ 152 ಸೆಂಟಿಮೀಟರ್ ಆದರೂ ಬೇಕೇ ಬೇಕು. ಅರಣ್ಯ ಬುಡಕಟ್ಟ ಪರಿಶಿಷ್ಟ ಪಂಗಡ ಇದಕ್ಕೆ ಎತ್ತೆ ಸುತ್ತಳತೆ 79 ಸೆಂಟಿಮೀಟರ್ ಆಗಿ ಇರಬೇಕು. ಅರಣ್ಯ ಬುಡಕಟ್ಟ ಇದಕ್ಕೆ ಸಾಮಾನ್ಯ ಸ್ಥಿತಿಯಲ್ಲಿ ಕನಿಷ್ಠ 74 ಸೆಂಟಿಮೀಟರ್ ಇರಬೇಕು. ಎದೆ ಕನಿಷ್ಠ ಹಿಗ್ಗುವಿಕೆ 5 ಸೆಂಟಿಮೀಟರ್, ಎದುರುಕು 5 ಸೆಂಟಿಮೀಟರ್. ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ 150 ಸೆಂಟಿಮೀಟರ್ ಫಿಕ್ಸ್ ಇರಲೇಬೇಕು ಮತ್ತು ಅರಣ್ಯ ಬುಡಕಟ್ಟವರಿಗೆ 140 ಸೆಂಟಿಮೀಟರ್. ಕನಿಷ್ಠ ತೂಕ 40 kg ಇರಬೇಕು ಮತ್ತು ಇವರಿಗೆ 38 kg ಇರಲೇಬೇಕು. ಹಾಗೆ ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ಇಲ್ಲಿ ಎಲ್ಲ ಇದನ್ನಿರುತ್ತೆ, ಕಣ್ಣಿನ ಇದನ್ನು ಚೆಕ್ ಮಾಡ್ತಾರೆ. ಹಾಗೆ ಮತ್ತು 1000 ಮೀಟರ್ ಇರುತ್ತೆ, 6 ನಿಮಿಷಗಳ ಕಾಲ ಅವಧಿ ಇರುತ್ತೆ. ಮತ್ತು ಇಲ್ಲಿ ದೈಹಿಕ ಮತ್ತು ಪರೀಕ್ಷೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದರೆ 100 ಮೀಟರ್ ಓಟ 15 ಸೆಕೆಂಡು, ಮಹಿಳೆಯರಿಗೆ 18 ಸೆಕೆಂಡು. ಎದರ ಜಿಗಿತ 1.2 ಮೀಟ್ರು, ಮಹಿಳೆಯರಿಗೆ 0.9 ಮೀಟ್ರು. ಉದ್ದದ ಜಿಗಿತ 3.80 ಮೀಟ್ರು ಮತ್ತು ಮಹಿಳೆಯರಿಗೆ 2.50 ಮೀಟ್ರು. ಶಾರ್ಟ್ ಪುಟ್ಟು ಪುರುಷರಿಗೆ 16 kg ಇರುತ್ತೆ ಮತ್ತು ಮಹಿಳೆಯರಿಗೆ 8 kg ಇರುತ್ತೆ. ಪುರುಷರು 5.6 ಮೀಟ್ರ್ ಉದ್ದವನ್ನು ಒಗೆಯಬೇಕು ಮತ್ತು ಮಹಿಳೆಯರು 3.76 ಮೀಟರನ್ನು ಒಗೆಯಬೇಕು. ಮತ್ತು 8 ಮೀಟರ್ ಓಟ 2 ನಿಮಿಷ 50 ಸೆಕೆಂಡು, ಇವರಿಗೆ 40 ಸೆಕೆಂಡು 200 ಮೀಟರ್ ಓಟ. ಹಾಗೆ
ಹಾಗೆ ಇದಷ್ಟು ಇಲ್ಲಿ ಇದು ಫಿಸಿಕಲ್ ಟೆಸ್ಟ್ ಆಗಿ ಹೊರಗೊಳ್ಳುತ್ತೆ.